ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜಾಮೀನು ಕೋರಿದ್ದಂತಹ ಪವಿತ್ರ ಗೌಡಗೆ ಬಿಗ್ ಶಾಕ್ ಒಂದು ಕಾದಿದೆ. ಪವಿತ್ರ ಗೌಡ ಅವರು ಸಲ್ಲಿಸಿದಂತಹ ಜಾಮೀನು ಅರ್ಜಿಯ ವಿಚಾರಣೆ 57ನೇ ಸೆಷನ್ಸ್ ನ್ಯಾಯಾಲಯದಲ್ಲಿ ನಡೆದಿತ್ತು. ನ್ಯಾಯಾಧೀಶ ಐಪಿ ನಾಯಕ್ ಅವರು ವಿಚಾರಣೆಯನ್ನ ನಡೆಸಿ ಅರ್ಜಿಯನ್ನ ವಜಾ ಮಾಡಿದ್ದಾರೆ. ಪವಿತ್ರ ಗೌಡ ಅವರು ಇದೀಗ ಹೈಕೋರ್ಟ್ನಲ್ಲಿ ಜಾಮೀನಿಗೆ ಅರ್ಜಿ ಸಲ್ಲಿಸುತ್ತಾರಾ ಎಂಬುದನ್ನ ಕಾದು ನೋಡಬೇಕಾಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಜಾಮೀನು ಕೋರಿದಂತಹ ಪವಿತ್ರ ಗೌಡಗೆ ಬಿಗ್ ಶಾಕ್. ಪವಿತ್ರ ಗೌಡ ಅವರು ಇದೀಗ ಹೈಕೋರ್ಟ್ನಲ್ಲಿ ಜಾಮೀನಿಗೆ ಅರ್ಜಿ ಸಲ್ಲಿಸುತ್ತಾರಾ ಎಂಬುದನ್ನ ಕಾದು ನೋಡಬೇಕಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಜಾಮೀನು ಕೋರಿದ್ದಂತ ಪವಿತ್ರ ಗೌಡಗೆ ಇದೀಗ ಬಿಗ್ ಶಾಕ್. ಪವಿತ್ರಗೆ ಜಾಮೀನು ಅರ್ಜಿ ವಜಾ ಮಾಡಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಆರೋಪಿಗಳ ಜಾಮೀನನ್ನ ಸುಪ್ರೀಂ ಕೋರ್ಟ್ ವಜಾ ಮಾಡಿದ ಕಾರಣ 7 ಮಂದಿ ಆರೋಪಿಗಳು ಕೂಡ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಇತ್ತೀಚೆಗಷ್ಟೇ ಪ್ರಕರಣದ ನಂಬರ್ 1 ಆರೋಪಿ ಆಗಿರುವಂತಹ ಪವಿತ್ರ ಗೌಡ ಜಾಮೀನು ಕೋರಿ ಅರ್ಜಿಯನ್ನ ಹಾಕಿದ್ರು. ಆದ್ರೆ ಆ ಅರ್ಜಿ ವಜಾ ಆಗಿದೆ. ಪವಿತ್ರ ಗೌಡ ಅವರು ಸಲ್ಲಿಸಿದಂತಹ ಜಾಮೀನು ಅರ್ಜಿಯ ವಿಚಾರಣೆ 57ನೇ ಸೆಷನ್ಸ್ ನ್ಯಾಯಾಲಯದಲ್ಲಿ ನಡೆದಿತ್ತು. ನ್ಯಾಯಾಧೀಶ ಐಪಿ ನಾಯಕ್ ಅವರು ವಿಚಾರಣೆಯನ್ನ ನಡೆಸಿ ಅರ್ಜಿಯನ್ನ ವಜಾ ಮಾಡಿದ್ದಾರೆ. ಪವಿತ್ರ ಗೌಡ ಅವರು ಇದೀಗ ಹೈಕೋರ್ಟ್ನಲ್ಲಿ ಜಾಮೀನಿಗೆ ಅರ್ಜಿ ಸಲ್ಲಿಸುತ್ತಾರಾ ಎಂಬುದನ್ನ ನಾವು ಕಾದು ನೋಡಬೇಕಿದೆ. ಅಥವಾ ಅವರು 14 ದಿನಗಳ ಬಳಿಕ ಮತ್ತೆ ಜಾಮೀನು ಅರ್ಜಿ ಸಲ್ಲಿಸುವ ಅವಕಾಶವೂ ಕೂಡ ಪವಿತ್ರ ಗೌಡಗೆ ಇದ್ದಂತೆ ಇದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಜಾಮೀನು ಕೋರಿದ್ದಂತ ಪವಿತ್ರ ಗೌಡಗೆ ಬಿಗ್ ಶಾಕ್. ಸೆಷನ್ಸ್ ಕೋರ್ಟ್ನಿಂದ ಬೇಲ್ ಅರ್ಜಿ ವಜಾ ಆಗಿದೆ. ಸುಪ್ರೀಂನ ತೀರ್ಪಿನ ಬಳಿಕ ಸೆಷನ್ ಕೋರ್ಟ್ ಮೊರೆ ಹೋಗಿದ್ದಂತ ಪವಿತ್ರ, ಆದ್ರೆ ಇದೀಗ ಸೆಷನ್ ಕೋರ್ಟ್ನಿಂದ ಬೇಲ್ ಅರ್ಜಿ ವಜಾ ಆಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಜಾಮೀನು ಕೋರಿ ಸಲ್ಲಿಸಿದ್ದಂತ ಅರ್ಜಿ ವಜಾ ಆಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಹಾಗೂ ಪವಿತ್ರ ಗೌಡ ಸೇರಿದಂತೆ 7 ಆರೋಪಿಗಳ ಜಾಮೀನನ್ನ ಸುಪ್ರೀಂ ಕೋರ್ಟ್ ವಜಾ ಮಾಡಿದ ಕಾರಣ 7 ಮಂದಿ ಆರೋಪಿಗಳು ಕೂಡ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಇತ್ತೀಚೆಗಷ್ಟೇ ಪ್ರಕರಣದ ನಂಬರ್ 1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಜಾಮೀನು ಕೋರಿ ಅರ್ಜಿಯನ್ನ ಹಾಕಿದ್ರು. ಆದ್ರೆ ಆ ಅರ್ಜಿ ವಜಾ ಆಗಿದೆ. ಕೆಳ ಹಂತದ ನ್ಯಾಯಾಲಯದಲ್ಲಿ ಪವಿತ್ರ ಗೌಡ ಅವರು ಜಾಮೀನು ಅರ್ಜಿ ಸಲ್ಲಿಸಿದರು. ಹಾಗೆ ಜೈಲು ಸೇರಿರೋ ದರ್ಶನ್ಗೆ ಶಾಕ್ ಮೇಲೆ ಶಾಕ್. ಜೈಲಾಧಿಕಾರಿಗಳು ಕೋರ್ಟ್ಗೆ ಹಾಜರು. ನಿಯಮದ ಪ್ರಕಾರ ದರ್ಶನ್ಗೆ ಎಲ್ಲವನ್ನ ಕೂಡ ನೀಡಲಾಗಿದೆ. ಜೈಲಾಧಿಕಾರಿಗಳ ಮೂಲಕ ಕೋರ್ಟ್ಗೆ ಮನವರಿಕೆ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಸಂಬಂಧ ಅರ್ಜಿ ವಿಚಾರಣೆ. ಕೆಲವೇ ಕ್ಷಣಗಳಲ್ಲಿ ಅರ್ಜಿಯ ವಿಚಾರಣೆ ನಡೆಯಲಿಕ್ಕಿರುವಂತದ್ದು. ಹಾಸಿಗೆ, ದಿಂಬು, ಬ್ಲಾಂಕೆಟ್ಗೆ ದಚ್ಚು ಮನವಿಯನ್ನ ಕೂಡ ಮಾಡಿದ್ರು. ಆದ್ರೆ ಇದೀಗ ಜೈಲು ಸೇರಿರೋ ದರ್ಶನ್ಗೆ ಶಾಕ್ ಮೇಲೆ ಶಾಕ್. ಜೈಲಾಧಿಕಾರಿಗಳು ಕೋರ್ಟ್ಗೆ ಹಾಜರು.
ನಿಯಮದ ಪ್ರಕಾರ ಏನೆಲ್ಲ ನಿಯಮ ಇದೆಯೋ ಅದರ ಪ್ರಕಾರ ದರ್ಶನ್ಗೆ ಎಲ್ಲವನ್ನ ಕೂಡ ನೀಡಲಾಗಿದೆ. ಯಾವುದು ಕೂಡ ಕಡಿಮೆ ಮಾಡಿಲ್ಲ, ಎಲ್ಲವನ್ನ ಕೂಡ ನಿಯಮದ ಪ್ರಕಾರನೇ ನೀಡಲಾಗಿದೆ. ಜೈಲಾಧಿಕಾರಿಗಳ ಮೂಲಕ ಕೋರ್ಟ್ಗೆ ಮನವರಿಕೆಯನ್ನ ಮಾಡಲಾಗಿದೆ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಸಂಬಂಧ ಅರ್ಜಿಯ ಒಂದು ವಿಚಾರಣೆ ಕೂಡ ಕೆಲವೇ ಕ್ಷಣಗಳಲ್ಲಿ ನಡೀಲಿಕ್ಕಿದೆ. ಹಾಸಿಗೆ ಹಾಗೆ ದಿಂಬು ಬ್ಲಾಂಕೆಟ್ಗೆ ದಚ್ಚು ಮನವಿಯನ್ನ ಕೂಡ ಮಾಡಿದ್ರು. ರಕ್ಷಾ, ಈಗ ದರ್ಶನ್ಗೆ ಶಾಕ್ ಮೇಲೆ ಶಾಕ್ ಅನ್ನ ನೀಡಲಾಗಿದೆ. ಸೊ ಬಳ್ಳಾರಿ ಜೈಲಿಗೆ ಶಿಫ್ಟ್ ಸಂಬಂಧ ಅರ್ಜಿ ವಿಚಾರಣೆ ಎಷ್ಟೊತ್ತಿಗೆ ನಡೀಬಹುದು ಏನು? ದರ್ಶನ್ ಸೇರಿದಂತೆ ಇನ್ನಿತರ ಆರೋಪಿಗಳೇನಿದ್ರು ಅವರನ್ನ ಈಗ ಬಳ್ಳಾರಿ ಜೈಲಿಗೆ ಸ್ಥಳಾಂತರಿಸುವಂತಹ ಸನ್ನಾಹಗಳು ನಡೆಯುತ್ತಿರುವಂತಹ ನಡುವೆ ಇದೀಗ ಅದಕ್ಕೆ ತೀವ್ರ ಆಕ್ಷೇಪಣೆಗಳು ವ್ಯಕ್ತವಾಗ್ತಾ ಇದೆ. ಸುಪ್ರೀಂ ಕೋರ್ಟ್ ತೀರ್ಪಿನ ಬಳಿಕ ದರ್ಶನ್ ಹಾಗೆ ಲಕ್ಷ್ಮಣ್, ಜಗದೀಶ್, ನಾಗೇಶ್ ಮತ್ತು ಪ್ರದೋಷ್ ಏನಿದ್ರು ಅವ್ರನ್ನ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಬಂದಿಯಾಗಿದ್ರು ಇಷ್ಟು ದಿನ. ಇದೀಗ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವ ಬಗ್ಗೆ ಪ್ರಸ್ತಾಪ ಹೊರಬಿದ್ದಿರುವಂತಹದ್ದು. ಇನ್ನು ಈ ಕುರಿತು ಸಲ್ಲಿಕೆಯಾದಂತಹ ಅರ್ಜಿಯನ್ನ ಇಂದು 64ನೇ ಸೆಷನ್ ನ್ಯಾಯಾಲಯದಲ್ಲಿ ವಿಚಾರಣೆ ಮಾಡಿರುವಂತಹದ್ದು. ದರ್ಶನ್ ಪರ ಈಗಾಗಲೇ ವಕೀಲರಾಗಿರುವಂತಹ ಸುನೀಲ್ ಅವರು ಏನಿದ್ದಾರೆ ಅವರು ಸ್ಥಳಾಂತರದ ವಿಚಾರಣೆಯನ್ನ ಆಕ್ಷೇಪಣೆ ಸಲ್ಲಿಸಿದ್ದಾರೆ. ಅವರ ವಾದ ಪ್ರಕಾರ ಇವರ ಪ್ರಕರಣದ ಟ್ರೈಲರ್ ಶೀಘ್ರದಲ್ಲೇ ಪ್ರಾರಂಭವಾಗ್ತಾ ಇದೆ. ಅವರು ಏನೇನು ವಾದವನ್ನ ಮಂಡಿಸಲಿದ್ದಾರೆ ಇವತ್ತಿನ ಸೆಕ್ಷನ್ ಕೋರ್ಟ್ ನಲ್ಲಿ ಎಂಬುದನ್ನ ಗಮನಿಸೋದಾದ್ರೆ, ಬಳ್ಳಾರಿಗೆ ಕಳಿಸಿದ್ರೆ ಈಗ ಪ್ರತಿ ಬಾರಿ ಆರೋಪಿಯನ್ನ ವಿಚಾರಣೆಗೆ ಅಂದ್ರೆ ದರ್ಶನನ್ನ ವಿಚಾರಣೆಗೆ ಹಾಜರುಪಡಿಸಲು ಅಸಾಧ್ಯ ಆಗುತ್ತೆ. ಬಳ್ಳಾರಿಯಿಂದ ಅವರನ್ನ ಪದೇ ಪದೇ ಬೆಂಗಳೂರಿಗೆ ಕರ್ಕೊಂಡ್ ಬರೋದು ತೊಂದರೆ ಆಗುತ್ತೆ. ಅದಲ್ಲದೆ ವಕೀಲರ ಭೇಟಿಯಾಗಲೂ ಸಹ ಬೃಹತ್ ಅಡಚಣೆಗಳು ಎದುರಾಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಇನ್ನು ವಿಶೇಷವಾಗಿ ನಾವು ಗಮನಿಸೋದಾದ್ರೆ ದರ್ಶನ್ ತಾಯಿ ಅನಾರೋಗ್ಯದಿಂದ ಬಳಲುತ್ತಿರುವಂತಹ ಹಿನ್ನೆಲೆಯಲ್ಲಿ ಈಗ ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ತೆರಳಿ ಮಗನನ್ನ ಭೇಟಿ ಮಾಡೋದು ಅಸಾಧ್ಯ. ಹೀಗಾಗಿ ದರ್ಶನ್ ಅನ್ನ ಇಲ್ಲೇ ಇರಿಸಬೇಕು ಅಂತ ವಾದವನ್ನ ಮಂಡಿಸಲಿದ್ದಾರೆ ವಕೀಲರು. ಈ ಕಾರಣದಿಂದ ಆರೋಪಿಯನ್ನ ಬೆಂಗಳೂರಿನಲ್ಲೇ ಇರಿಸಬೇಕು ಎಂದು ಮನವಿಯನ್ನ ಈಗಾಗಲೇ ಸಲ್ಲಿಕೆ ಮಾಡಿರುವಂತದ್ದು. ಈ ಸಂದರ್ಭದಲ್ಲಿ ಸಲ್ಲಿಕೆ ಆದಂತಹ ಅರ್ಜಿ ವಿಚಾರಣೆ ಏನ್ ನಡೆಯಲಿದೆ ಈ ಒಂದು ಕುರಿತಾದಂತಹ ಪಾಯಿಂಟ್ಸ್ ಗಳನ್ನ ಇಟ್ಕೊಂಡು ಈಗ ವಿಚಾರಣೆ ನಡೆದಿದೆ. ಇದರ ಬಳಿಕ ದರ್ಶನ್ ಹಾಗೂ ಇತರರನ್ನ ಬಳ್ಳಾರಿಗೆ ಶಿಫ್ಟ್ ಮಾಡಲಾಗುತ್ತೆ ಅಥವಾ ಬೆಂಗಳೂರಿನಲ್ಲೇ ಅವರನ್ನ ಉಳಿಸಲಾಗುತ್ತೆ ಎಂಬುದರ ಬಗ್ಗೆ ಸ್ಪಷ್ಟನೆ ಬಂದಿದೆ. ಇನ್ನು ಹೆಚ್ಚಿನದಾಗಿ ಅವರು ಗಮನಿಸಬೇಕಾದ ಅಂಶ ಏನಂದ್ರೆ ಜೈಲಿನೊಳಗೆ ದರ್ಶನ್ಗೆ ಶಾಕ್ ಮೇಲೆ ಶಾಕ್ ಸಿಗುವಂತದ್ದು. ಯಾಕಂದ್ರೆ ಹಾಸಿಗೆ ದಿಂಬು ವಿಚಾರದಿಂದ ಕೂಡ ಈಗ ಒತ್ತಾಡುತ್ತಿರುವಂತಹ ಸ್ಥಿತಿ ಈಗ ನಿರ್ಮಾಣವಾಗಿರುವಂತದ್ದು. ಚಿತ್ರರಂಗದ ನಟ ದರ್ಶನ್ ಈಗಾಗಲೇ ಜೈಲು ಜೀವನ ನಡೆಸುತ್ತಿರುವಂತಹ ಸಂದರ್ಭದಲ್ಲಿ ಅವರ ಪರವಾಗಿ ಸಲ್ಲಿಕೆಯಾದಂತಹ ಮನವಿಗಳು ಒಂದಾದ ಮೇಲೊಂದು ತಿರಸ್ಕಾರ ಆಗ್ತಾನೆ ಇದ್ದಾರೆ. ಹಾಗಾಗಿ ಹಾಸಿಗೆ ದಿಂಬು ಬ್ಲಾಂಕೆಟ್ ಸೇರಿದಂತೆ ಅಗತ್ಯ ಸೌಲಭ್ಯವನ್ನ ಒದಗಿಸಲಿ ಎಂಬ ಒಂದು ದೂರನ್ನ ಕೂಡ ಈಗ ದರ್ಶನ್ ಪರ ವಕೀಲರು ಕೋರ್ಟ್ ನ ಮುಂದಿಟ್ಟಿರುವಂತದ್ದು. ಆದ್ರೆ ಜೈಲಾಧಿಕಾರಿಗಳೇ ಕೋರ್ಟ್ ಎದುರು ಹಾಜರಾಗಿ ನಿಜವಾದಂತಹ ಪ್ರಕಾರಗಳೆಲ್ಲ ಏನಿದೆ ಆ ಒಂದು ಪ್ರಕಾರದಲ್ಲೇ ಅಂದ್ರೆ ಜೈಲ್ ಅಧಿಕಾರಿಗಳಿಗೆ ಯಾವ್ಯಾವ ಜೈಲಿನಲ್ಲಿರುವಂತಹ ಅವರಿಗೆ ಏನೇನು ಸೌಲಭ್ಯವನ್ನ ಒದಗಿಸಲಾಗುತ್ತೆ ಅದೇ ಸೌಲಭ್ಯವನ್ನ ಅವ್ರಿಗೂ ಒದಗಿಸುತ್ತಿದ್ದೇವೆ. ಜೈಲಿನ ನಿಯಮಾವಳಿಗಳ ಅನುಗುಣವಾಗಿ ಪ್ರತಿಯೊಬ್ಬ ಕೈದಿಗೂ ನೀಡುವಂತಹ ಸಾಮಾನ್ಯ ವ್ಯವಸ್ಥೆಗಳನ್ನೇ ದರ್ಶನ್ಗೂ ಒದಗಿಸಲಾಗಿದೆ ಎಂದು ಅಧಿಕಾರಿಗಳು ಈಗಾಗಲೇ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಹೀಗಾಗಿ ದರ್ಶನ್ ಜೈಲು ಜೀವನಕ್ಕೆ ಇನ್ನೂ ಹೊಸ ತಿರುವು ಬರುವಂತಹ ಸಾಧ್ಯತೆ ಇದೆ. ಇನ್ನು ಬಳ್ಳಾರಿಗೆ ಶಿಫ್ಟ್ ವಿಚಾರಣೆ ಕೋರ್ಟ್ ಇಂದು ತೀರ್ಪನ್ನ ಕೊಡಲಿದ್ದು ಈ ಎಲ್ಲಾ ಅಂಕಿ ಅಂಶಗಳ ಪ್ರಕಾರ ನೋಡೋದಾದ್ರೆ ಕೋರ್ಟ್ ಏನ್ ತೀರ್ಪನ್ನ ಕೊಡುತ್ತೆ ಆ ಕೋರ್ಟ್ ನ ತೀರ್ಪಿನ ಮೇರೆಗೆ ದರ್ಶನ್ನ ಜೀವನ ಜೈಲ್ ಪಾಲ ಅಥವಾ ಇನ್ನು ಏನಾಗುತ್ತೆ ಎಂಬುದ ವಿಚಾರ ತಿಳಿಯಲಿದೆ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಜೈಲು ಸೇರಿರೋ ದರ್ಶನ್ಗೆ ಶಾಕ್ ಮೇಲೆ ಶಾಕ್. ಜೈಲಾಧಿಕಾರಿಗಳು ಕೋರ್ಟ್ಗೆ ಹಾಜರಾಗಿದ್ದಾರೆ. ಹಾಗೆ ಆ ಒಂದು ನಿಯಮದ ಪ್ರಕಾರ ಏನೆಲ್ಲ ದರ್ಶನ್ಗೆ ನೀಡಬೇಕೋ ಅದೆಲ್ಲವನ್ನ ಕೂಡ ನೀಡಲಾಗಿದೆ. ಹಾಗೆ ಜೈಲಾಧಿಕಾರಿಗಳ ಮೂಲಕ ಕೋರ್ಟ್ಗೆ ಒಂದು ಮನವರಿಕೆಯನ್ನ ಕೂಡ ಮಾಡಲಾಗಿದೆ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಸಂಬಂಧ ಅರ್ಜಿ ವಿಚಾರಣೆಯನ್ನ ಕೆಲವೇ ಕ್ಷಣಗಳಲ್ಲಿ ಕೂಡ ಮಾಡಲಾಗುತ್ತೆ.